ಗೌರವಾನ್ವಿತ ತೀರ್ಪುಗಾರರಿಗೆ ನಮಸ್ಕರಿಸುತ್ತಾ ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು. ಇದು ಭಾರತದಲ್ಲಿ ಹೇಗೆ ಭೀಕರ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಎಂಬುದು. ಇತ್ತೀಚೆಗಂತೂ ನಾವು ನಮ್ಮ ಮೊಬೈಲ್ ನೋಡದೆ ನಮ್ಮ ದಿನವನ್ನೇ ಪ್ರಾರಂಭಿಸಲಾರದ ಸ್ಥಿತಿಯಲ್ಲಿದ್ದೇವೆ. ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾ ಇವುಗಳೆಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಆದರೆ ಇದೇ ಸಾಮಾಜಿಕ ಜಾಲತಾಣಗಳು ಈಗ ಸುಳ್ಳು ಸುದ್ದಿಗಳ ಕಾರ್ಖಾನೆಗಳಾಗುತ್ತಿದೆ ಎಂಬುದು ಬಹಳ ಬೇಸರದ ಸಂಗತಿ. ಹಾಗಾದರೆ ಸುಳ್ಳು ಸುದ್ದಿ ಅಂದ್ರೇನು? ಸತ್ಯವಿಲ್ಲದ ಮಾಹಿತಿಯನ್ನು ಜನರಲ್ಲಿ ಉದ್ದೇಶಪೂರ್ವಕವಾಗಿ ಹರಡಿಸುವುದೇ ಸುಳ್ಳು ಸುದ್ದಿಗಳು. ಈ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣದ ಮೂಲಕ ಹರಡಿದಾಗ ಭಾರತದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಮೊದಲನೆಯ ಸಮಸ್ಯೆ ಬಗ್ಗೆ ಮಾತಾಡೋದಾದರೆ ಭಾರತದಲ್ಲಿ ಅಶಾಂತಿ. ಜಾತಿ, ಧರ್ಮ, ನೀರು, ಜಲ, ಭೂಮಿ ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸುಳ್ಳು ಸುದ್ದಿಗಳು ಸಮಾಜದಲ್ಲಿ ದ್ವೇಷದ ಬೀಜವನ್ನು ಬಿತ್ತುತ್ತದೆ. ನೀವು ಗಮನಿಸಿರ್ಬೋದು, ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಡೆಯುವಂತಹ ಸುಳ್ಳು ಧರ್ಮ ಯುದ್ಧ, ಜಾತಿ ಯುದ್ಧದ ವಿಷಯಗಳು ಕ್ಷಣಾರ್ಥದಲ್ಲಿ ನಮ್ಮ ಮೊಬೈಲ್ ಫೋನ್ಗೆ ಬರ್ತದೆ. ಆದರೆ ನಾವೇನು ಮಾಡ್ತೇವೆ? ಆ ವಿಷಯದ ಸತ್ಯ ಅಸತ್ಯತೆಯನ್ನು ತಿಳಿಯದೆ ಬೇರೆಯವರಿಗೆ ಕಳಿಸುವ ಆತುರದಲ್ಲಿರ್ತೇವೆ. ಒಂದು ವೇಳೆ ಇದು ಸುಳ್ಳು ಸುದ್ದಿ ಆಗಿದ್ದರೆ ಅನಾವಶ್ಯಕವಾಗಿ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಕೋಮುಗಲಭೆ, ಗಲಾಟೆಗಳು, ಹಿಂಸಾಚಾರ, ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತದೆ. ಮುಂದಿನ ಸಮಸ್ಯೆ ಬಗ್ಗೆ ಮಾತಾಡೋದಾದರೆ ಪ್ರಜಾಪ್ರಭುತ್ವಕ್ಕೆ ಪೆಟ್ಟು. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಎಂಬುವ ನಮ್ಮ ಈ ಸಮಾಜದಲ್ಲಿ ಚುನಾವಣೆಗಳ ಸಮಯದಲ್ಲಿ ನಮ್ಮ ವಾಟ್ಸ್ಯಾಪ್ ಹಾಗೂ ಫೇಸ್ಬುಕ್ಗಳಿಗೆ ಅನೇಕ ಸುಳ್ಳು ಸುದ್ದಿಗಳು ಬರ್ತವೆ. ಕೆಲವು ಜನರು ವಿಷಯದ ಸತ್ಯಾಸತ್ಯತೆಯನ್ನು ಪರಿಗಣಿಸ್ತಾರೋ ಏನೋ, ಆದರೆ 70% ಜನರು ಇದನ್ನು ಸತ್ಯ ಎಂದು ನಂಬಿ ತಮ್ಮ ನಿರ್ಧಾರಗಳನ್ನು ಬದಲಾಯಿಸಿ ಉತ್ತಮ ನಾಯಕನನ್ನು ಆರಿಸುವುದರಲ್ಲಿ ವಿಫಲರಾಗ್ತಾರೆ. ಮುಂದಿನ ಸಮಸ್ಯೆ ಏನಂದರೆ ಆರ್ಥಿಕತೆ. ಒಂದು ದೇಶದ ಸಮಗ್ರ ಬೆಳವಣಿಗೆ ಆ ದೇಶದ ಆರ್ಥಿಕತೆಯ ಮೇಲೆ ನಿಂತಿರ್ತದೆ. ಅದೇ ಆರ್ಥಿಕತೆಯ ಬಗ್ಗೆ ಸುಳ್ಳು ಸುದ್ದಿ ಹರಡಿದಾಗ ಏನೆಲ್ಲ ಪರಿಣಾಮ ಬೀಳಬಹುದು? ಭಾರತದ ಅಭಿವೃದ್ಧಿಗೇ ದೊಡ್ಡ ಪೆಟ್ಟು. ಸ್ನೇಹಿತರೆ, ಇಷ್ಟೆಲ್ಲ ಸಮಸ್ಯೆ ಉಂಟು. ಈ ಸಮಸ್ಯೆಗೆ ಹಾಗಾದರೆ ಪರಿಹಾರ ಏನಿರ್ಬೋದು? ಪರಿಹಾರ ನಮ್ಮಲ್ಲೇ ಇದೆ ಸ್ನೇಹಿತರೆ. ಬರೀ ಒಂದೇ ಒಂದು ಯೋಚನೆ. ನಾವು ಬೇರೆಯವರಿಗೆ ನಮಗೆ ಏನು ವಿಷಯ ಬರ್ತದೋ ಆ ವಿಷಯ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ವಿಷಯ ಬರ್ತದೋ ಅದನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವ ಮುನ್ನ ಆ ವಿಷಯದ ಸತ್ಯ ಅಸತ್ಯತೆಯನ್ನು ಪರಿಶೀಲಿಸಿ ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು. ಯಾಕಂದರೆ ನಾವು ಭಾರತದ ಜವಾಬ್ದಾರಿಯುತ ನಾಗರಿಕರಾಗಿರಬೇಕು. ಸುಳ್ಳು ಒಂದು ವಿಷ, ಸತ್ಯ ಮಾತ್ರ ಅದರ ಔಷಧ. ಸತ್ಯವನ್ನು ಹಂಚುವುದರಿಂದ ನಮ್ಮ ಭಾರತ ಸದಾ ಏಕತೆಯಿಂದ ಕಂಗೊಳಿಸ್ತದೆ. ಇದು ನಮ್ಮ ಕನಸಿನ ಭಾರತ. ನಾವು ಉಳಿಸೋಣ, ಯುಕ್ತ. ಹೇಳಿ ಸರ್. ಹೇಗಿದ್ದೀರಿ? ಸೂಪರ್ ಸರ್. ನಿಮಗೆ ಅಲ್ಲಿ ತೇಜಸ್ ಅವರು ಹೇಳಿದರು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ ಅಂತ. ಹೌದು ಸರ್. ನೀವು ಭಾಷಣ ಮಾಡುತ್ತಾ ಎಲ್ಲಿ ಬಂದ್ರಿ? ಗೊತ್ತಿಲ್ಲ ಸರ್. ಇನ್ನು ಸ್ವಲ್ಪ ಮುಂದೆ ಬಂದರೆ ಟಿ ವಿಯಿಂದ ಹೊರಗೆ. ಸೊ ಒಬ್ಬ ಪಬ್ಲಿಕ್ ಸ್ಪೀಕರ್ನಲ್ಲಿರುವಂಥ ಎಲ್ಲ ಗುಣಗಳು ನಿಮ್ಮಲ್ಲಿದೆ. ವಾಯ್ಸ್ ವೇರಿಯೇಷನ್ಸ್ ಇದೆ, ಕಂಟೆಂಟ್ ಸೂಪರ್ ಇದೆ, ನಿಮ್ಮ ವಿಷಯ ಆಯ್ಕೆ ಬೆಸ್ಟ್ ಇದೆ. ಇದು ನಿನ್ನೆ ಸೆಲೆಕ್ಟ್ ಮಾಡಿ ಇವತ್ತು ಭಾಷಣ ಮಾಡಿದ್ದಲ್ಲ, ಒಂದು ವಾರದ ತಯಾರಿಯನ್ನು ಇರಬಹುದು ಇದರ ಹಿಂದೆ. ಓವರಾಲ್ ಭಾರಿ ಖುಷಿ ಆಯಿತು. ಒಂದು ನಿಂತಲ್ಲಿ ನಿಂತ್ಕೊಂಡು ಭಾಷಣ ಮಾಡುವವರು ಮಾತ್ರ ಪಬ್ಲಿಕ್ ಸ್ಪೀಕರ್ ಆಗ್ತಾರೆ. ಮತ್ತು ಮೈಕ್ರೋಫೋನ್ ಉಂಟಲ್ಲ, ಹೌದು ಸರ್. ಈಗ ಇಲ್ಲಿ ಮೈಕ್ರೋಫೋನ್ ಉಂಟು, ಇಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ, ಮತ್ತೆ ಅವರು ಬೇರೆಯವರು ಬಂದು ಸರಿ ಮಾಡಬೇಕು, ಇಂಥದ್ದೆಲ್ಲ ಆಗ್ತದೆ. ಸೊ ತುಂಬ ನಿಗದಿತ ಸಮಯಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಚೀಟಿ ಎಲ್ಲ ಕೊಡಬೇಕು. ನಿಮ್ಮದು ಹಾಗಲ್ಲ, 3 ನಿಮಿಷ ಅಂದರೆ 3 ನಿಮಿಷ ಏನು ಹೇಳಲಿಕ್ಕುಂಟು ಅದು ಹೇಳುವಂಥದ್ದು. ಸುಳ್ಳು ಸುದ್ದಿಯೋ ಸತ್ಯ ಸುದ್ದಿಯೋ ಮತ್ತೆ ಅಂಥದ್ದು ನೀವು ಹೇಳಿದೆ ಸತ್ಯ ನಮಗೆ. ಸೊ ಸೂಪರ್ ಆಗಿದೆ. ಹೀಗೆ ನಗಡ್ತಾ ಇರಬೇಕು. ಭಾಷಣದಲ್ಲಿ ಕೂಡ ಒಂದು ಸ್ವಲ್ಪ ನಗು ತಂದಿದ್ರೆ ಟೇಸ್ಟೇ ಬೇರೆ ಇತ್ತು. ಖಂಡಿತ. ಯುಕ್ತ, ನಮಸ್ಕಾರ. ನಮಸ್ತೆ ಸರ್. ನೀವು ಹೀಗೆ ಸೀರಿಯಸ್ ಕಾಣ್ತೀರಿ ಆ್ಯಕ್ಚುಲಿ, ಆದರೆ ನಕ್ರೆ ಚಂದ ಕಾಣ್ತೀರಿ. ನೀವು ನೋಡಿ ಬೇಕಿದ್ರೆ ನೀವೊಂದು 2 ಫೋಟೋ ತೆಗೀರಿ ಮೊಬೈಲಲ್ಲಿ. ಅಮ್ಮನ ಫೋನ್ ತೊಗೊಂಡು ಅಥವಾ ನಿಮ್ಮ ಹತ್ರ ಇದ್ದರೆ ಒಂದು ಸುಮ್ಮನೆ ವಿದೌಟ್ ಸ್ಮೈಲ್ ಒಂದು ಫೋಟೋ ತೆಗೀರಿ, ವಿತ್ ಸ್ಮೈಲ್ ಒಂದು ಫೋಟೋ ತೆಗೀರಿ. ನೀವು ಸೆಕೆಂಡ್ ಇದಕ್ಕೆ ನಿಮ್ಮ ವೋಟ್ ಇರುತ್ತೆ. ಸೊ ಮೇಕ್ ಶ್ಯೂರ್ ಯು ಕೀಪ್ ಸ್ಮೈಲಿಂಗ್ ಆಲ್ವೇಸ್. ದಟ್ ಈಸ್ ಮೈ ಫಸ್ಟ್ ಎವರ್ ಪಾಯಿಂಟ್. ಒಂದು ಇನ್ನು ಕಮಿಂಗ್ ಟು ಯುವರ್ ಸ್ಪೀಕಿಂಗ್ ಪಾರ್ಟ್, ಬೇಡ, ಅದಕ್ಕೂ ಮುಂಚೆ ನೀವು ನಂಗೆ ತುಂಬ ಇಂಟೆಲೆಕ್ಟ್ ಥರ ಕಾಣ್ತೀರಾ, ತುಂಬ ಮೆಚ್ಯೂರ್ಡ್ ಥರ ಕಾಣ್ತೀರಾ. ನೀವು ನೈನ್ತಾ? ನೀವು ನೈನ್ತಲ್ಲ? ತುಂಬ ಇಂಟೆಲೆಕ್ಟ್, ತುಂಬ ಮೆಚ್ಯೂರ್ಡ್, ತುಂಬ ಸಾಫ್ಟ್ ಆ್ಯಂಡ್ ತುಂಬ ಫೋಕಸ್ಡ್ ಥರದಲ್ಲಿ ನೀವು ಕಾಣ್ತೀರಿ.
ನಿಮ್ಮ ಯಾವುದು ಸಬ್ಜೆಕ್ಟ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು, ಆ ಫ್ಲೋ ಇತ್ತು, ಭಾಷೆ ಇತ್ತು, ಕಾರ್ಖಾನೆ ಅಂತ ಎಷ್ಟು ಚೆನ್ನಾಗಿ ನೀವು ಅದನ್ನು ಹೇಳಿದ್ರಿ ಅಂತಂದರೆ ಸ್ಪಷ್ಟ, ತುಂಬ ಚೆನ್ನಾಗಿ ಆ ಕಾರ್ಖಾನೆ ವರ್ಡನ್ನು ಹೇಳಿದ್ರಿ, ನನಗದು ತುಂಬ ಕ್ಯಾಚ್ ಆಯಿತು. ಆಮೇಲೆ ಪಾಸಸ್ ಎಲ್ಲನೂ ಇತ್ತು. ದಾಂತಿ ಸರ್ ಹೇಳಿದರು ಒಬ್ಬ ಪಬ್ಲಿಕ್ ಸ್ಪೀಕರ್ ಅದು ಮುಂದೆ ಹಿಂದೆ ಬರೋದು ಸಾಮಾನ್ಯ. ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ ನಿಮಗೆ ಈ ಥರದ ಮೈಕ್ ಇರಲ್ಲ, ನೀವು ಸ್ಟ್ಯಾಂಡ್ ಮೈಕ್ ಹಾಕಿ ನೀವು ನಿಂತು ಮಾತಾಡ್ತೀರಾ, ಓಕೆ, ಅಥವಾ ಪೋಡಿಯಮಲ್ಲಿ ಮಾತಾಡ್ತೀರಾ. ಸೊ ಈ ಎರಡು ಥರದಲ್ಲಿ ಆಗ ನಿಮಗೆ ಮುಂದೆ ಹಿಂದೆ ಬರುವ ಹೋಗುವಂತಹ ಯಾವುದೇ ನಿಮಗೆ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ನೀವು ಮುಂದೆ ಹಿಂದೆ ಬರೋದಿದೆಯಲ್ಲ, ನೀವು ಬಂದಾಗಿಯೂ ಕೂಡ ಆ್ಯಕ್ಚುಲಿ ನನಗೆ ನಿಮ್ಮಲ್ಲ ಕಾನ್ಫಿಡೆನ್ಸ್ ಕಾಣ್ತಿತ್ತು. ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಒಂದು ಸ್ಟೆಪ್ ಮುಂದೆ ಬಂದು ಹಿಂದೆ ಹೋದ್ರಿ, ನಾನು ಆಗಲೇ ಅಬ್ಸರ್ವ್ ಮಾಡಿದೆ. ಬಟ್ ಯಾವುದೇ ನಿಮ್ಮ ಲೋ ಕಾನ್ಫಿಡೆನ್ಸ್ದಂಗೆ ಅದು ಎಲ್ಲೂ ಕಾಣಲಿಲ್ಲ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆಮೇಲೆ ಗೈಡ್ಸಲ್ಲಿ ಇದ್ದೀರಿ ಅಂತ ಹೇಳಿದ್ರಿ ನೀವು, ಹೌದು ಸರ್, ಅಲ್ವಾ? ಸ್ಕೌಟ್ಸ್ ಅಂಡ್ ಗೈಡ್ಸ್. ಪ್ಲೀಸ್ ಕಂಟಿನ್ಯೂ, ಯು ಕ್ಯಾನ್ ಆ್ಯಕ್ಚುಲಿ ರೀಚ್ ಟಿಲ್ ದ ರಾಷ್ಟ್ರಪತಿ ಲೆವೆಲ್. ರಾಜ್ಯ ಪುರಸ್ಕಾರ ಆಯ್ತು ಸರ್ ನನ್ನದೀಗ. ವೆರಿ ಗುಡ್. ಸೊ ನೀವು ರಾಷ್ಟ್ರಪತಿ ಲೆವೆಲ್ ತನಕನೂ ಹೋಗಿ ಅವರನ್ನು ಭೇಟಿಯಾಗುವಂಥ ಅವಕಾಶ ನಿಮಗೆ ಸಿಕ್ಕಲಿ. ಮತ್ತು ಅಭಿವ್ಯಕ್ತ ಪ್ಲ್ಯಾಟ್ಫಾರ್ಮಿಗೆ ನೀವು ಒನ್ ಆಫ್ ದ ಫೈನ್ ಕಂಟೆಂಡರ್ಸ್. ನೀವು ಇನ್ನು ಚೂರು ವರ್ಕ್ ಮಾಡಿದರೆ ಡೆಫಿನೆಟ್ಲಿ ನೀವು ಫೈನಲ್ಸ್ ತನಕ ಬರಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.